ಕ್ರಿಕೆಟ್ ಎಂಬ ಮಹಾಸಾಗರದಲ್ಲಿನ ಪ್ರೆಷಿಯಸ್ ಮುತ್ತು ಅಂತ ಹೇಳಿದ್ರೆ ಅದು IPL ಮ್ಯಾಚ್. ಸದ್ಯ RCB ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಸರ್ಕಾರದಿಂದ ಬೆಂಗಳೂರಲ್ಲಿ IPL ಪಂದ್ಯ ನಡೆಸೋದಕ್ಕೆ ಅನುಮತಿ ಲಭ್ಯ ಆಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ದುರಂತದ ಬಳಿಕ ಮೊದಲ ಪಂದ್ಯ ಆಯೋಜನೆ ಆಗ್ತಾ ಇರೋದು ಸಂತಸಕ್ಕೆ ಕಾರಣ ಆಗ್ತಾ ಇದೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುವಂತ ಪಂದ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಪಂದ್ಯ ನಡೆಸುವ ಕುರಿತಂತೆ ಮಹತ್ವದ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಮಾರ್ಚ್ 28ನೇ ತಾರೀಕು ಚಿನ್ನಸ್ವಾಮಿಯಲ್ಲಿ IPL ಪಂದ್ಯ ನಡೆಯುತ್ತೆ ಅಂತ ಹೇಳಿ ಡೀಟೇಲ್ಸ್ ಇದೆ. ಅಧಿಕೃತವಾಗಿ ಪಂದ್ಯ ನಡೆಸೋದಕ್ಕೆ ಅನುಮತಿ ಸಿಕ್ಕಿದೆ. ಹಾಗಾಗಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನ ವಹಿಸೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಸಿಎಂ, DCM ಮತ್ತು ಗೃಹ ಸಚಿವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. RCB ಪಂದ್ಯಗಳನ್ನು ಆಡೋದಕ್ಕೆ ಒಪ್ಕೊಂಡಿದ್ದಾರೆ. ಪ್ಲೇ ಆಫ್ ಫೈನಲ್ ಪಂದ್ಯಗಳನ್ನು ಆಡೋದಕ್ಕೆ ಅವಕಾಶ ಸಿಕ್ಕಿದೆ ಅಂತ KSCA ಉಪಾಧ್ಯಕ್ಷ ವಿನಯ್ ಮೃತ್ಯುಂಜಯ ಹೇಳಿಕೆಯನ್ನು ಕೊಟ್ಟಿರೋದು. ಅಧಿಕೃತವಾಗಿ ಪಂದ್ಯ ನಡೆಸೋದಕ್ಕೆ ಅನುಮತಿ ಸಿಕ್ಕಿರುವ ಹಿನ್ನೆಲೆ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ನಾವು ಕೈಗೊಳ್ಳುತ್ತೀವಿ ಅಂತ ಹೇಳಿದ್ದಾರೆ. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅವರು ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ರು. ಅಲ್ಲಿರುವಂಥ ಲೂಪ್ ಹೋಲ್ಸ್ನ ಕುರಿತಾಗಿ ಎಮರ್ಜೆನ್ಸಿ ಎಕ್ಸಿಟು, ಫೈರ್ ಎಕ್ಸ್ಟಿಂಗ್ವಿಷರು ಇದೆಲ್ಲದಕ್ಕೂ ಕೂಡ ಸಾಕಷ್ಟು ಸಮಸ್ಯೆ ಇದೆ. ಹಾಗಾಗಿ ಇಲ್ಲಿ ಪಂದ್ಯಗಳನ್ನು ನಡೆಸೋದಕ್ಕೆ ಆ್ಯಂಡ್ ಕ್ರೌಡ್ ಮ್ಯಾನೇಜ್ಮೆಂಟ್ಗೆ ಸೂಕ್ತವಾದಂತಹ ವಾತಾವರಣ ಇಲ್ಲ ಅಂತೆಲ್ಲ ರಿಪೋರ್ಟ್ ಕೊಟ್ಟಿದ್ರು. ಈಗ ಆ ಎಲ್ಲ ಲೂಪ್ ಹೋಲ್ಗಳನ್ನು ಸರಿಪಡಿಸಿಕೊಂಡು ಇಲ್ಲಿ ಪಂದ್ಯವನ್ನು ನಡೆಸ್ತೀವಿ ಅಂತ ಹೇಳಿ KSCA ಉಪಾಧ್ಯಕ್ಷ ವಿನಯ್ ಮೃತ್ಯುಂಜಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು RCB ಅಭಿಮಾನಿಗಳಿಗೆ ಒಂದು ದೊಡ್ಡ ಮಟ್ಟದ ಗುಡ್ ನ್ಯೂಸ್. ಸ್ಟೇಡಿಯಂನಲ್ಲಿ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆಯನ್ನ KSCA ಕೊಟ್ಟಿರೋದು. ಸ್ಟೇಡಿಯಂ ಹೊರಗೆ ಮತ್ತು ಒಳಗೆ ಕನ್ನಡ ನಾಮಫಲಕಗಳನ್ನು ಅಳವಡಿಸಿದ್ದಾರೆ. ಹಳದಿ ಮತ್ತು ಕೆಂಪು ಬಣ್ಣದಲ್ಲಿ ನಾಮಫಲಕ ಅಳವಡಿಸಿರೋದು ಇನ್ನೂ ವಿಶೇಷ. ಕನ್ನಡ ಧ್ವಜ, ಕನ್ನಡ ಬಾವುಟ ಅಂತ ಹೇಳಿ ಹಳದಿ ಕೆಂಪು ಬಣ್ಣವನ್ನು ಬಳಕೆ ಮಾಡಲಾಗುತ್ತೆ. ಅದನ್ನೇ ಇಲ್ಲಿ ಬಳಕೆ ಮಾಡಿರೋದು ಕನ್ನಡ ಅಭಿಮಾನಿಗಳಿಗೆ ಒಂದು ಹೆಮ್ಮೆ ವಿಚಾರ, ಸಂತಸದ ವಿಚಾರ. ಮಾರ್ಚ್ 28ನೇ ತಾರೀಕು ನಡೆಯುವಂಥ IPL ಇನಾಗ್ಯುರಲ್ ಪಂದ್ಯ, ಉದ್ಘಾಟನಾ ಪಂದ್ಯಕ್ಕೆ ಈಗಾಗಲೇ ಬೇಕಾದ ತಯಾರಿ ಎಲ್ಲವನ್ನು KSCA ಮಾಡ್ಕೊಳ್ತಾ ಇದೆ. ಅದರ ಭಾಗವಾಗಿ ಕನ್ನಡ ನಾಮಫಲಕಗಳೆಲ್ಲ ಕಡೆ ರಾರಾಜಿಸ್ತಾ ಇದೆ. ಇನ್ನು ಗೇಟ್ ಮಾರ್ಪಾಡು ಸೇರಿದಂತೆ ಸಮಿತಿ ಕೊಟ್ಟಿರುವ ವರದಿಯಂತೆ KSCA ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ. ರೈಟ್, ಈ ಕುರಿತಂತೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ನೀಡಿರುವಂತಹ ಪ್ರತ್ಯಕ್ಷ ವರದಿ ಇದೆ, ನೋಡೋಣ. ಜೂನ್ 4 RCB ಸಂಭ್ರಮಾಚರಣೆ ವೇಳೆಯಲ್ಲಿ ಕಾಲ್ತುಳಿತ ಆಗುತ್ತೆ. ಕಾಲ್ತುಳಿತ ಆದಂತಹ ಸಂದರ್ಭದಲ್ಲಿ ಇನ್ಮುಂದೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ರೀತಿ ಮ್ಯಾಚ್ ಆಗೋದೇ ಇಲ್ಲ ಅನ್ನುವಂತಹ ಕೆಲವೊಂದಿಷ್ಟು ಚರ್ಚೆಗಳು ಕೂಡ ಆಗತ್ತೆ. ಅದಾದ ಬಳಿಕ ಸಾಕಷ್ಟು ಹೋರಾಟಗಳನ್ನ KSCA ಮಾಡುತ್ತೆ, ಜೊತೆಗೆ ಸರ್ಕಾರವೂ ಕೂಡ ಮಾಡುತ್ತೆ. ಈಗ ಸಿಕ್ಕಿರುವಂತಹ ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಮೊದಲ ಮ್ಯಾಚ್ ಏನಿದೆ ಈ ಸಲ IPL ಮ್ಯಾಚ್, ಅದು ನಮ್ಮ ಕರ್ನಾಟಕ ನೆಲ, ಅದರಲ್ಲೂ ಕೂಡ ನಮ್ಮ ಚಿನ್ನಸ್ವಾಮಿಯಲ್ಲಿ ನಡೆಯುತ್ತೆ ಅಂತ ಹೇಳಿ. ಇದ್ರ ಜೊತೆಗೆ ಮತ್ತೊಂದು ಖುಷಿ ವಿಚಾರ ಏನು ಅಂತ ಹೇಳಿದ್ರೆ, ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಲೂ ಕೂಡ ಕನ್ನಡದ ಬೋರ್ಡ್ಗಳು ರಾರಾಜಿಸ್ತಿದೆ. ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದ ಥೀಮ್ ನಲ್ಲಿ ಈ ಬಾರಿಯ ಚಿನ್ನಸ್ವಾಮಿ ಮಾರ್ಪಾಡು ಹಾಕ್ತಾ ಇರುವಂತದ್ದು ನೀವು ನೋಡ್ತಾ ಇರ್ಬೋದು. ನಿಜಕ್ಕೂ ಕೂಡ ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ನಮ್ಮ ಬೆಂಗಳೂರಿನಲ್ಲಿರುವಂತಹ ಚಿನ್ನಸ್ವಾಮಿ ಇಷ್ಟರ ಮಟ್ಟಿಗೆ ಬದಲಾಗುತ್ತೆ ಅಂತ ಹೇಳಿ ಯಾರು ಕೂಡ ಊಹೆ ಕೂಡ ಮಾಡ್ಕೊಂಡಿರ್ಲಿಲ್ಲ. ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ಇದು ಹೆಮ್ಮೆಯ ವಿಚಾರ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಬೋರ್ಡ್ ಕೂಡ ಕನ್ನಡದಲ್ಲಿದೆ, ಜೊತೆಗೆ ಇಂಗ್ಲಿಷ್ ನಲ್ಲಿದೆ. ಯಾವುದೇ ರೀತಿ ಹಿಂದಿಗೆ ಇಲ್ಲಿ ಮಣೆ ಆಗದೆ ಇರೋದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಕೇವಲ ಹೊರಭಾಗದಲ್ಲಿ ಅಷ್ಟೇ ಅಲ್ಲ, ಒಳಭಾಗದಲ್ಲೂ ಕೂಡ ಸಂಪೂರ್ಣವಾಗಿ ಬೋರ್ಡ್ ಎಲ್ಲವನ್ನೂ ಕೂಡ ಕರ್ನಾಟಕದಲ್ಲಿ ಕನ್ನಡ ಭಾಷೆಯಲ್ಲಿ ಅದನ್ನ ರೆಡಿ ಮಾಡಿರುವಂತದ್ದು. ಜೊತೆಗೆ ಇಡೀ ಸ್ಟೇಡಿಯಂ ಕರ್ನಾಟಕದ ಧ್ವಜದ ಬಣ್ಣ ಏನಿದೆ, ಕೆಂಪು ಹಾಗೆ ಹಳದಿ, ಈ ಒಂದು ಥೀಮ್ ನಲ್ಲೇ ರೆಡಿ ಆಗ್ತಾ ಇರುವಂತದ್ದು. ಇದು ನಿಜಕ್ಕೂ ಕೂಡ ಪ್ರತಿಯೊಬ್ಬನಿಗೂ ಕೂಡ ಒಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ಜೊತೆಗೆ ಮೊಟ್ಟ ಮೊದಲ ಮ್ಯಾಚ್ ಏನಿದೆ RCB ಮ್ಯಾಚ್ ನಡೆಯುವಂತದ್ದು ಕೂಡ ಈ ಒಂದು ಚಿನ್ನಸ್ವಾಮಿಯಲ್ಲೇ. ಸಾಕಷ್ಟು ಜನರು ಕೂಡ ಇಲ್ಲಿ ಮ್ಯಾಚ್ ಆಗ್ಬಾರ್ದು ಅಂತ ಹೇಳಿ, ಅಂದ್ರೆ ಎಲ್ಲವೂ ಕೂಡ ಸಾಕಷ್ಟು ಅಡೆತಡೆಗಳಿತ್ತು. ಆದ್ರೆ ಈ ಎಲ್ಲಾ ಅಡೆತಡೆಗಳನ್ನ ಮೆಟ್ಟಿ ನಿಂತು ಇವತ್ತು KSCA ಮ್ಯಾಚ್ ನಡೆಸೋಕೆ ಎಲ್ಲ ರೀತಿಯ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಮತ್ತೊಂದು ಭಾಗದಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು, ಈ ಒಂದು ಕಾಲ್ತುಳಿತ ಆದಂತಹ ಸಂದರ್ಭದಲ್ಲಿ ಗೇಟ್ಗಳು ಅತಿ ಕಿರಿದಾಗಿತ್ತು. ಹಾಗೆ ಜನರಿಗೆ ಸಫಿಶಿಯಂಟ್ ಆಗಿ ಜಾಗ ಇರಲಿಲ್ಲ, ಆಂಬ್ಯುಲೆನ್ಸ್ ವ್ಯವಸ್ಥೆ ಇರಲಿಲ್ಲ, ಯಾವುದೇ ರೀತಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಹೀಗಾಗಿ ಇನ್ ಮುಂದೆ ಯಾವುದೇ
ಯಾವುದೇ ರೀತಿ ಅಹಿತಕರ ಘಟನೆ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡಿಬಾರ್ದು ಅನ್ನುವಂತಹ ಕಾರಣದಿಂದಾಗಿ ಇವಾಗ ನೀವು ನೋಡ್ತಾ ಇರ್ಬೋದು ಎಲ್ಲ ಗೇಟ್ ಅನ್ನು ಕೂಡ ಅಗಲ ಮಾಡಲಾಗ್ತಾ ಇದೆ. ಜನರಿಗೆ ಬರ್ಲಿಕ್ಕೆ ಹೋಗ್ಲಿಕ್ಕೆ ಸಫಿಶಿಯಂಟ್ ಜಾಗವನ್ನ ಮಾಡ್ಕೊಳ್ಳಾಗ್ತಿದೆ. ಜೊತೆಗೆ ಏನು ಅಂತ ಹೇಳಿದ್ರೆ ಯಾವುದೇ ರೀತಿ ಇಲ್ಲಿ ಟಿಕೆಟ್ ಪಡೆಯುವಂತಹ ಒಂದು ಚಾನ್ಸಸ್ ಅನ್ನ ಕೊಟ್ಟಿಲ್ಲ. ಎಲ್ಲವನ್ನೂ ಕೂಡ ಆನ್ಲೈನ್ ಮುಖಾಂತರವೇ ಟಿಕೆಟ್ ಬುಕ್ಕಿಂಗ್ ಅನ್ನ ಈಗ ಎಲ್ಲಾ ರೀತಿಯಲ್ಲೂ ಕೂಡ ಮಾರ್ಪಾಡನ್ನ ಮಾಡಿರುವಂತದ್ದು. ಹಾಗೆ ಬೇಕಾದಂತಹ ಫೈರ್ ಸೇಫ್ಟಿ ಆಗಿರಬಹುದು, ಜೊತೆಗೆ ಹೆಲ್ತ್ ಎಮರ್ಜೆನ್ಸಿ ಆಗಿರಬಹುದು, ಇದೆಲ್ಲದರ ಮುಂಜಾಗ್ರತಾ ಕ್ರಮವನ್ನು ಕೂಡ ಇವಾಗ KSEA ಮಾಡ್ಕೊಂಡಿರುವಂತದ್ದು. ಇನ್ನೇನಿದ್ರು ಕೂಡ 20ನೇ ತಾರೀಕು ಇಲ್ಲಿ ಅನ್ಬಾಕ್ಸಿಂಗ್ ಇವೆಂಟ್ ಆಗತ್ತೆ. ಅದಾದ ನಂತರ 28ನೇ ತಾರೀಕು IPL ನ ಮೊಟ್ಟ ಮೊದಲ ಇನಾಗ್ರೇಷನ್ ಪಂದ್ಯ ಏನಿದೆ RCB ಪಂದ್ಯ, ಅದು ಕೂಡ ನಮ್ಮ ಚಿನ್ನಸ್ವಾಮಿಯಲ್ಲೇ ನಡೆಯಲಿದೆ. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.